ನಮಸ್ತೆ. ಇದು ನಿಮ್ಮ RS ಮೋಟೋವರ್ಸ್. ಒಂದು ಸಣ್ಣ ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತ ಇದ್ದೀನಿ. ಇದು ನೋಡ್ಬೋದು, ಮ್ಯಾಕ್ಸ್ಟ್ರೋ ಗಾಡಿ ಇದೆ. ಮ್ಯಾಕ್ಸ್ಟ್ರೋನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ದಿಲ್ಲ. ಆದ್ದರಿಂದ ನಾವು ಇದು ಬಾಟಲ್ ಕೈಲ್ನಲ್ಲಿ ಚೆಕ್ ಮಾಡಿದ್ರಿ. ಕರೆಂಟು ಸ್ವಲ್ಪ 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 ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ಚೆಕ್ ಮಾಡ್ರಿ. ಯಾಕಂದ್ರೆ ಈಗ ನೀವು ನೋಡ್ಬೋದು, ಇದರಲ್ಲಿ ಸ್ಟಾರ್ಟಿಂಗ್ ಕೈಲ್ ಪ್ಲಸ್ ಪಿಕಪ್ ಕೈಲ್ ಎರಡು ಬರುತ್ತೆ. ನಾವು ಸ್ಟಾರ್ಟಿಂಗ್ ಕೈಲಲ್ಲಿ ಚೆಕ್ ಮಾಡಿದಾಗ ಕರೆಂಟ್ ಸರ್ಕ್ಯುಲೇಟ್ ಆಗ್ತಾ ಇದ್ದಿಲ್ಲ, ಸ್ವಲ್ಪ ಸ್ವಲ್ಪ ಜನರೇಟ್ ಆಗ್ತಾ ಇತ್ತು. ಅದರಿಂದ ಮ್ಯಾಗ್ನೆಟ್ ಕೈಲ್ ಓಪನ್ ಮಾಡಿ ಚೆಕ್ ಮಾಡಿದ್ರಿ. ಮ್ಯಾಗ್ನೆಟ್ ಕೈಲ್ ಓಪನ್ ಮಾಡಿ ಚೆಕ್ ಮಾಡಿ ನಾನು ಏನ್ ಮಾಡಿದೆ, ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಈಸಿ ಮೆಥಡ್ ತೋರಿಸ್ತೀನಿ. ನೀವು ಫಸ್ಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾಗಿರೋದೇನೋ, ನಿಮ್ಮ ಹತ್ರ ಒಂದು ಮಲ್ಟಿಮೀಟರ್ ಬೇಕಾಗಿದೆ. ಮಲ್ಟಿಮೀಟರ್ನ ನೀವು ಕಾಂಟಿನ್ಯೂಟಿ ಮೇಲೆ ಚೆಕ್ ಮಾಡಿ. ನೀವು ನೋಡ್ಬೋದು, ಕಾಂಟಿನ್ಯೂಟಿಯಲ್ಲಿ ಸೆಟ್ ಮಾಡಿ ನಾನು ಈ ರೆಡ್ ವೈರ್ನ ಇಲ್ಲಿಂದ ಪ್ಲಸ್ ಇಲ್ಲಿವರೆಗೂ ಕಾಂಟಿನ್ಯೂಟಿ ಚೆಕ್ ಮಾಡಿದೆ. ನೀವು ನೋಡ್ಬೋದು, ಇಲ್ಲಿ ನನಗೆ ಕಾಂಟಿನ್ಯೂಟಿ ಸಿಕ್ಕಿಲ್ಲ. ಅದರಿಂದ ನಾನು ಯೋಚನೆ ಮಾಡಿದೆ, ಇದು ಕಾಯಿಲ್ ಹೋಗೋಕೆ ಸಾಧ್ಯವಿಲ್ಲ ಎಂದು ನಾನು ಚೆಕ್ ಮಾಡಿ ಮತ್ತೆ ನೋಡಿದ್ರೆ, ಇಲ್ಲಿ ನೋಡಿ, ನೀವು ನೋಡ್ಬೋದು ಯಾವ ತರ ಬರ್ನ್ಔಟ್ ಆಗಿದೆ. ಇದು ಇಂಜಿನ್ಗೆ ಅಥವಾ ವೈರಿಂಗ್ಗೆ ಟಚ್ ಆಗಿ ಉಜ್ಜಿ ಯಾವ ತರ ಬರ್ನ್ ಆಗಿದೆ ನೀವು ನೋಡ್ಬೋದು. ಇದೊಂದು ಸಣ್ಣ ಮಾಹಿತಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಬೇಕಂತ ಈ ವಿಡಿಯೋ ಮಾಡಿದ್ದೆ. ಏನಾದ್ರೂ ಪ್ರಾಬ್ಲಮ್ ಇದೆ RS ಮೋಟೋಗೆ ಕಾಂಟ್ಯಾಕ್ಟ್ ಮಾಡಿ. ಜೈ ಹಿಂದ್.